ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡಿದ್ರೆ ಟೆಕ್ ಮೋರಿ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 80ಗೆ ಸ್ವಾಗತ ಸುಸ್ವಾಗತ. ಏನ್ ಬ್ರದರ್ಸ್ ಎಲ್ಲರೂ ಓಟ್ ಹಾಕಿದ್ರಾ? ಇಲ್ಲ. ಸೊ ಯಾವ ಪಕ್ಷಕ್ಕೆ ಓಟ್ ಆಗಿದ್ರ ಅಂತ ನಾನು ಕೇಳೋಕೆ ಹೋಗಲ್ಲ, ಅದು ನಿಮ್ಮ ಪ್ರೈವೇಟು. ಓಕೆನಾ? ಮತ್ತೆ ನಮ್ಮನ್ನ ಹಾಕೊಂಡು ಹೋಗ್ಬಿಡ್ತಾರೆ ಕೇಳ್ಬಿಟ್ರೆ, ಅಂದರೆ ಯಾರು ನಿನಗೆ ಆಗ್ಬೇಕದಲ್ಲ ಅಂತ. ಸೊ ಏನಿಲ್ಲ, ಸೊ ಓಟ್ ಹಾಕಿದ್ರಲ್ವಾ, ನಾನು ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಇನ್ನು ಓಟ್ ಹಾಕ್ತಿರೋದು. ಮಾಡಿಸಿದೆ, ಬಟ್ ಏನಂತಂದರೆ ಹೋದ ವರ್ಷ ಮಾಡಿಸಿದೆ ವೋಟರ್ ಐ ಡಿ. ಇದೇ ಫಸ್ಟ್ ಟೈಮ್ ಓಟ್ ಹಾಕೋದು. ಓಕೆನಾ? ಸೊ ಇನ್ನೂ ಓಟ್ಸ್ ಹಾಕಿಲ್ಲ, ಹೋಗ್ಬೇಕು. ಈ ವಿಡಿಯೋ ಮುಗಿಸಿ ಮತ್ತೆ ಹಾಕೋಕ್ಕೆ ಹೋಗಬೇಕು. ಸೊ ನೋಡೋಣ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಸೊ ಇನ್ನೇನು, ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಮಾತ್ರ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಬ್ರದರ್ಸ್. ಇದರಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ, ಇನ್ಯಾರಿಗೆಲ್ಲ. ಸೊ ಇನ್ಯಾಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನಿಷಿಯಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಬ್ರದರ್ಸ್, ನಮಗೆ ಮಾರ್ಕ್ ಜುಕರ್ಬರ್ಗ್ ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಇವ್ರು ನಾವೇನಂತ ಮೆಟಾ CEO ಅಂತ ಮಾತ್ರ ಗೊತ್ತು ನಮಗೆ, ಬಟ್ ಯಪ್ಪ ದೊಡ್ಡ ಚಾಂಪಿಯನ್ ಅಂತ ಹೇಳ್ಬೋದು. ಓಕೆನಾ? ಸೊ ಇದು ಬಂದ್ಬಿಟ್ಟು ಅಂತಂದ್ರೆ ಒಂದು ಜಿಯೋ ಜುಟ್ಟು ಅಂತ ಇದನ್ನೊಂದು ಕಲೆ ಅಂತ ಬ್ರದರ್. ಇದು ಸೇಮ್ ಕುಸ್ತಿ ಇದ್ದಂಗೆ, ನಮ್ಮ ಕರ್ನಾಟಕದಾಗ ಹೆಂಗೈತೆ ಕುಸ್ತಿ ಸೇಮ್ ಆ್ಯಸ್ ಇಟ್ ಈಸ್ ಇದ್ದಂಗೆ. ಸೊ ಇವಾಗ ಡ್ರೆಸ್ ಹಾಕಿ ಅಂತ ಯಾವುದೋ ಒಂದು ಸಿನಿಮಾದಾಗ ನೋಡಿರ್ತೀರಿ ನೀವು, ಒಂಥರ ವೈಟ್ ಕೋಟ್ ಹಾಕ್ಕೊಂಡು ಕುಸ್ತಿಗಳು ಕರಾಟೆ ಟೈಪ್ ಮಾಡ್ತಾರಲ್ಲ. ಸೊ ಅದರಲ್ಲಿ ಏನಂತಂದರೆ ಇವರು ಚಿನ್ನದ ಪದಕ ಗೆದ್ಕೊಂಡ್ರಂತೆ, ಗೋಲ್ಡ್ ಮೆಡಲ್ ತಗೊಂಡಿದ್ದಾರಂತೆ. ಸೊ ದೊಡ್ಡ ಲೆಕ್ಕ ಅಲ್ವಾ. ಹಾಗೆ ಬಂದ್ಬಿಟ್ಟು ಇವ್ರು ಏನಂತಂದರೆ ಒಂದು 20 ನಿಮಿಷದಲ್ಲಿ ಅಂತಂದರೆ 5 ಕಿಲೋಮೀಟ್ರ್ ನಾನ್ ಸ್ಟಾಪ್ ಓಡ್ತಾರಂತೆ. ಸೊ ಎಂಥ ಕಲೆ ನೋಡಿ ಇವ್ರದ್ದು. ಇವರು ಯಾಜೆ ನಮಗೆ CEO ಆಗಿ ಗೊತ್ತು, ಮೆಟಾ CEO ಆಗಿ ಗೊತ್ತು, ಬಟ್ ಫ್ಲಿಪ್ಕಾರ್ಟ್ ಫೇಸ್ಬುಕ್ CEO ಆಗಿ ಗೊತ್ತು. ಬಟ್ ಏನಂತಂದರೆ ಈ ಥರ ಚಾಂಪಿಯನ್ ಟ್ಯಾಲೆಂಟ್ಸ್ ಆಯ್ತಂತ ಇವತ್ತೇ ಗೊತ್ತಾಗಿದ್ದು. ಸೊ ನೀವು ನೋಡ್ಕೋಬೋದು ಯಾವ ಥರ ಅಂತ, ಯಾವ ಕಲೆ ಅಂತ. ಅದೇನು ಜಿಯೋ ಜುಟ್ಟು ಅಂತಿದೆ, ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ಸೊ ಇದು ಬಂದ್ಬಿಟ್ಟು ಜಪಾನಲ್ಲಿ ಹುಟ್ಟಿತ್ತಂತ ಈ ಕಲೆ. ಇವಾಗ ಅಂತಾರೆ ಬ್ರೆಜಿಲ್ನಲ್ಲಿ ಡೆವಲಪ್ ಮಾಡ್ತಿದ್ದಾರೆ. ಇವರು ಗೋಲ್ಡ್ ಮೆಡಲ್ ತಗೊಂಡ್ರಂತ ಇದರಲ್ಲಿ. ಸೊ ದೊಡ್ಡ ಲೆಕ್ಕ ಬ್ರದರ್ಸ್. ನೋಡು, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂಬೋದು ಇದಕ್ಕೆ. ಸೊ ಇದು ಬಂದ್ಬಿಟ್ಟು ಅಂತಂದರೆ ಒಂದು ಆಶ್ಚರ್ಯಕರವಾದ ನ್ಯೂಸ್ ಅಂತ ನನಗನ್ಸುತ್ತೆ. ಇನಿಷಿಯಲಿ ಸೆಕೆಂಡ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಯಾವುದು ಅಂತಂದರೆ ಮೆಟಾ ಕಡೆಯಿಂದನೇ. ಏನ್ ಬ್ರದರ್ಸ್, ಮೆಟಾ ಒಂದು AI ಟೂಲ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. AI ಟೂಲು ಇವರು ಒಂದು ಅಂದರೆ ಅದನ್ನು ಚರಿತ್ರೆ ತಿರುಗು ಅಂದರೆ ಚರಿತ್ರೆ ಯಾರು ಬರಲಾರದಷ್ಟು ಅಂತ ಒಂದು ಒಳ್ಳೆ AI ಟೂಲ್ ತಾಂಬರ್ತೀವಿ ಅಂತ ತಾಂಬರ್ತಾರಂತ ಆಲ್ರೆಡಿ ಹೇಳಿದ್ರು. ಅದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ, ತಾಂಬರ್ತಾರ ಅಂತ ಟೆಕ್ ನ್ಯೂಸಲ್ಲಿ. ಸೊ ಇವಾಗ ಏನಂತಂದ್ರೆ ಆ AI ಟೂಲ್ ಮೇಲೆ ಎಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲಾದರೂ ಕಾನ್ಸೆಪ್ಟ್ಸ್ ಎಲ್ಲ ಹೊರಗಡೆ ಬಿಟ್ಬಿಟ್ಟವ್ರೆ ಹೆಂಗೈತಂತ. ಸೊ ಸಖತ್ತಾಗೈತಿ ಈ ಕಾನ್ಸೆಪ್ಟ್, ನನಗೆ ಮಾತ್ರ ಭಾಳಷ್ಟು ಇಷ್ಟ ಆಯಿತು. ಸಖತ್ತಾಗೈತಿ. ಇದು ಬಂದ್ಬಿಟ್ಟು ChatGPT ಮೀರ್ಸುತ್ತಂತ ನನಗೆ ಅನಿಸುತ್ತೆ. ಎಕ್ಸಾಕ್ಟ್ಲಿ ಏನು ಗುರು ಅಂತಂದರೆ ಈ AI ಟೂಲ್ ವರ್ಕ್ ಏನಂತಂದರೆ, ಇದು ನೀವೇನಾದರೂ ಈ ಕಾನ್ಸೆಪ್ಟ್ನ ನೀವು ಆ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಎಕ್ಸಾಕ್ಟ್ಲಿ ನಿಮ್ಗೆ ಏನಂತಂದರೆ ಒಂದು ಸೆಂಟೆನ್ಸ್ ನೋಡಿಸ್ತೀನಿ ನಿಮಗೆ ಡಿಸ್ಪ್ಲೇ ಮೇಲೆ. ಸೊ ಒಂದು ಟ್ರೈನ್ ಪುಲ್ಸ್ ಆನ್ ಬಿಸಿ ಸ್ಟೇಷನ್ ಅಂತಿರುತ್ತೆ. ಓಕೆ, ನಾವು ಥಾರನ್ನು ಅದನ್ನು ನೀವೇಂದ್ರೆ ಟೆಕ್ಸ್ಟ್ ಬರೆದ್ರೆ ಆ ಟೆಕ್ಸ್ಟ್ ಏನಂತಂದರೆ ನಾವು ಆಡಿಯೋ ರೀತಿಯಲ್ಲೂ ಸಹ ಅದನ್ನು ಕನ್ವರ್ಟ್ ಮಾಡ್ಬೋದು. ಓಕೆನಾ? ಅದೇ ಟೆಕ್ಸ್ಟಿಂದ ನಾವು ಅಂತಂದರೆ ವಿಡಿಯೋ ಅಥವಾ ಇಮೇಜ್ ರೀತಿಯಲ್ಲೂ ಸಹ ಕನ್ವರ್ಟ್ ಮಾಡ್ಬೋದು. ಆ ಟೆಕ್ಸ್ಟ್ನ ಅದೇ ಥರ ಟೆಕ್ಸ್ಟ್ ಬಂದುಬಿಟ್ಟು ವಿಡಿಯೋ ಇಮೇಜ್ ನಾವು ಅಂತಂದ್ರೆ 3D ರೂಪದಲ್ಲೂ ಸಹ ಕನ್ವರ್ಟ್ ಮಾಡ್ಬೋದು. ಇನ್ನೊಂದು ಥರ್ಮಲ್ ರೀತಿಯಲ್ಲಿ. ಓಕೆನಾ? ಥರ್ಮಲ್ ರೀತಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಪಿಕ್ಚರ್ ಮೇಲೆ ಕಾಣಿಸುತ್ತೆ, ಒಂಥರ ಗ್ರೀನ್ ಕಲರ್ ರೆಡ್ ಕಲರ್ ಮಿಕ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಗೊತ್ತಿರುತ್ತೆ, ಭಾಳಷ್ಟು ಮೂವಿಯಲ್ಲಿ ನೋಡಿರ್ತೀವಿ. ಹಾಗೆ ಬಂದ್ಬಿಟ್ಟು ಅಂತಂದರೆ ಇನ್ನೊಂದು ಎಮೋಷನ್ ಟೈಪ್, ಅಂದರೆ ಇವಾಗ ಟ್ರೈನು ಸ್ಪೀಡಾಗಿ ಬರೋ ವೇವ್ ಹೆಂಗಿರುತ್ತೋ ಸೇಮ್ ಆ್ಯಸ್ ಇಟ್ ಈಸ್ ಅನ್ನೋದನ್ನು ನೋಡಿಸುತ್ತೆ. ಓಕೆನಾ? ಈ ರೀತಿ 6 ಟೈಪ್ಸ್ ಎಲ್ಲ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಬಂದ್ಬಿಟ್ಟು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದರೆ ವಾಟರ್ ಫಾಲ್ಸ್ ವಿತ್ ಟೈಗರ್ ಅಂತ ನಾವೇನಾದರೂ ಸರ್ಚ್ ಮಾಡಿದರೆ ಅದು ಬಂದ್ಬಿಟ್ಟು ನಮಗೆ ವೀಡಿಯೋಸ್ ಮುಖಾಂತರ, ಫೋಟೋಸ್ ಮುಖಾಂತರ ನಮಗೆ ನೋಡಿಸುತ್ತೆ. ಅದೇ ಥರ ಬಂದ್ಬಿಟ್ಟು ನೀವು ಒಂದು ಇಮೇಜನ್ನು ನೋಡಿಸಿ ಅದರಲ್ಲಿ ಒಂದು ಸೌಂಡ್ ರೀತಿಯಲ್ಲಿ ಕನ್ವರ್ಟ್ ಮಾಡೋಂತಂದರೆ, ಎಕ್ಸಾಕ್ಟ್ಲಿ ಒಂದು ಬೀಚ್ ನೋಡಿಸ್ತಾನೆ, ಆ ಬೀಚ್ ಏನು ಬರುತ್ತೆ ಮ್ಯಾಕ್ಸಿಮಮ್ ಸೌಂಡ್ಸ್ ವೇವ್ ಸೌಂಡ್ ಜಾಸ್ತಿ ಬರ್ತಾವೆ. ಓಕೆನಾ? ಆ ವೇವ್ ಸೌಂಡ್ ಆಡಿಯೋ ರೀತಿಯಲ್ಲಿ ಕನ್ವರ್ಟ್ ಮಾಡಿ ನಮ್ಗೆ ನೋಡಿಸುತ್ತೆ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಕ್ಟ್ಲಿ ಏನಂತಂದರೆ ನೀವು ಮಳೆ ಬರೋ ಟೈಮ್ನಲ್ಲಿ ಅಂತಂದರೆ ವಿತ್ತು ಬರ್ಡು. ಓಕೆನಾ? ಮಳೆಯಲ್ಲಿ ಫಾರೆಸ್ಟಲ್ಲಿ ಅಂತಂದರೆ ಒಂದು ಬರ್ಡ್ ಇರೋದನ್ನ ಪಿಕ್ಚರ್ ಬೇಕಂದ್ರೆ ಸಹ ನಾವಂತಂದರೆ ಯಾವುದೇ ರೀತಿ ನೀವು ಸರ್ಚ್ ಮಾಡಿರೋ ಅಥವಾ ಫೋಟೋಸ್ ವೀಡಿಯೋಸ್ ಹಾಕಿರೋದೇನಂತ ಔಟ್ಪುಟ್ ನೀಡುತ್ತೆ. ಸೊ ಇದು ಬಂದ್ಬಿಟ್ಟು ಈ ಮಾರ್ವೆಲಸ್ ಅಂತ ನನಗೆ ಅನಿಸ್ತು. ಓಕೆನಾ? ಇಂಥ AI ಟೂಲ್ ಯಾರು ನೋಡಿದಿಲ್ಲ. ಒಂದೇ ಇದರಲ್ಲಿ ನಾವು ಒಂದು ಆ ರೀತಿಯಲ್ಲಿ ಯೂಸ್ ಮಾಡೋದಿದೆ ಫಸ್ಟ್ ಟೈಮು. ಸಖತ್ತಾಗಿರುತ್ತೆ. ವಿತ್ 3Dಯಲ್ಲೂ ಸಹ ಇರುತ್ತೆ ಅಂದರೆ ದೊಡ್ಡ ಲೆಕ್ಕಲ್ವಾ. ಸೊ ನೋಡಬೇಕು, ಒನ್ ಆಫ್ ದ ಬೆಸ್ಟ್ ಅಂತ ನನಗೆ ಅನಿಸ್ತು ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ತಿಳಿಸಿ ಮರಿಬೇಡಿ. ಇನಿಷಿಯಲಿ ನೆಕ್ಸ್ಟ್ ಟೆಕ್ನಿಕ್ಸ್ ನಮ್ಮ ಟ್ವಿಟರ್ ಕಡೆಯಿಂದ. ಟ್ವಿಟರ್ ಏನಂತಂದರೆ ಕೆಲವೊಂದು ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಇವಾಗ ಯಾರಾದರೂ ನಿಮಗೆ ಡೈರೆಕ್ಟ್ ಮೆಸೇಜ್ ಮಾಡಿರ್ತಾರೆ, ಆ ಡೈರೆಕ್ಟ್ ಮೆಸೇಜ್ ಮಾಡ್ತಾರೆ ನಾವು ಬೇರೆಯವ್ರಿಗೆ ಮಾಡ್ತಿರುವಾಗ ಅವಾಗ ಏನಂತಂದರೆ ಆ ಟ್ವೀಟನ್ನು ನಾವೆಂತ ರಿಪ್ಲೈ ಮಾಡ್ಬೋದು. ಅಂದರೆ ಆ ಟ್ವೀಟ್ಗೆ ರಿಪ್ಲೈ ಮಾಡೋದು. ಎಕ್ಸಾಕ್ಟ್ಲಿ ನಾವು ಅದನ್ನು ವಾಟ್ಸಪ್ಗೆ ಕಳಿಸ್ತಿರುವಾಗ
ಅದನ್ನ ಮೇನ್ ಆ ಚಾಟ್ ಕಳ್ಸಿರ್ತಾರೆ, ಆ ಮೆಸೇಜ್ ಕಳ್ಸಿರ್ತಾರೆ, ಅದನ್ನ ನಾವೆಂತಂದ್ರೆ ಆ ಚಾಟಿಗೆ ನಾವು ರಿಪ್ಲೈ ಮಾಡ್ತೀವಲ್ಲ, ಸೇಮ್ ಆಸ್ ಅಂತಂದ್ರೆ ಆ DM ಗೆ ನಾವಂತಂದ್ರೆ ಆಸ್ ಎ ರಿಪ್ಲೈ ಕೊಡ್ಬೋದು. ಸೊ ಈ ರೀತಿ ಫೀಚರ್ ತಾಂಬಂದೈತೆ, ಬಟ್ ಇಷ್ಟು ದಿವಸ ಇದ್ದಿಲ್ಲ, ಇವಾಗ ಐತೆ, ಇವಾಗ ತಾಂಬಂದಾರ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ಫೀಚರ್ ಬಂದ್ಬಿಟ್ಟು ಅಂತಂದ್ರೆ ಲಾಟ್ ಆಫ್ ಎಮೋಜಿಸ್ ಇದ್ದಿಲ್ಲ, ಭಾಳಷ್ಟು ಕಮ್ಮಿ ಇದು, ಇವಾಗ ಅಂತಂದ್ರೆ ಎಮೋಜಿಸ್ ಸಹ ಆ್ಯಡ್ ಮಾಡಿದ್ರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮಂತ್ ನಲ್ಲಿ ನಮ್ಗೆ ಏನಂತಂದ್ರೆ ಅಥವಾ ಈ ಮಂತ್ ಎಂಡಿಂಗ್ ನಲ್ಲಿ ಅಂತ ಇನ್ನೊಂದು ಫೀಚರ್ಸ್ ತಾಂಬರ್ತಿದ್ದಾರೆ. ನಾವು ಯಾವುದೇ ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ದೇನೆ ನಾವು ಅಪೋಸಿಟ್ ಇರ್ತಾರೆ, ಸ್ಟ್ರೇಂಜರ್ಸ್ ಪರ್ಸನ್ ಇರ್ತಾರಲ್ಲ, ಅವ್ರ ಜೊತೆ ನಾವೆಂತಂದ್ರೆ ವಿಡಿಯೋ ಕಾಲ್, ವಾಯ್ಸ್ ಕಾಲ್ ಸಹ ಮಾತಾಡಬಹುದು. ಆ ಥರ ಫೀಚರ್ಸ್ ತಾಂಬರ್ತಿದ್ದಾರೆ ಅಂತ ಹೇಳ್ಬೋದು. ಬೆಂಕಿ. ಸೊ ನೋಡೋಣ ಯಾವ ಲೆಕ್ಕದಲ್ಲಿ ಚೇಂಜಸ್ ಮಾಡ್ತಾರೆ ಟ್ವಿಟರ್ನಲ್ಲಿ ಅಂತ ನೋಡ್ಬೇಕೈತೆ. ಒಳ್ಳೆ ಎಕ್ಸೈಟಿಂಗ್ ಆಗೈತೆ. ಇದು ಬಂದ್ಬಿಟ್ಟು ಭಾಳಷ್ಟು ಯೂಸ್ಫುಲ್ ಆಯಿತು, ವಾಯ್ಸ್ ವಿಡಿಯೋ ಕಾಲು. ಸಿಕ್ಕಿದವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿಬಿಡ್ತಾರೆ ಇವಾಗಿಂದ. ಸೊ ನೋಡೋಣ ಇನ್ನು ಏನೇನು ಫೀಚರ್ಸ್ ತಾಂಬರ್ತಾರ ಅಂತ. ಫುಲ್ ಎಕ್ಸೈಟಿಂಗ್ನಲ್ಲಿ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನಮಗೆ ಟ್ವಿಟರ್ ಕಡೆಯಿಂದ. ಇನಿಷಿಯಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಒಂದು ಮೊಬೈಲ್ ಬ್ಲಾಸ್ಟ್ ಆಗೈತೆ ಅಂತ ಹೇಳ್ಬೋದು. ಆ ಮೊಬೈಲ್ ನೇಮ್ ಬಂದ್ಬಿಟ್ಟು Realme 8 ಅಂತ. ಆ ಯೂಸರ್ ನೇಮ್ ಬಂದ್ಬಿಟ್ಟು ಅಂತಂದರೆ ರೆಹಮಾನ್ ಅಂತೆ. ಇದು ಇನ್ಸಿಡೆಂಟ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ನಮಗೆ ಕೇರಳದಲ್ಲ ನಡೆದೈತೆ ಮೇ ಬಿ. ಓಕೆನಾ. ಇದು ಬಂದ್ಬಿಟ್ಟು ಅಂತ EF ಹೇಳೋದ್ರ ಪ್ರಕಾರ ಏನಂತಂದರೆ, ಇದು ಮೊಬೈಲ್ ಐತಲ್ವಾ, ಸೊ ಜೋಬೈಲ್ ಇಟ್ಕೊಂಡಿದ್ದಂತೆ ಇದ್ದಕ್ಕಿದ್ದಂಗೆ ಮೊಬೈಲ್ ಹೀಟ್ ಆಗಿ ಬ್ಲಾಸ್ಟ್ ಆಗೈತೆ ಅಂತ ಹೇಳ್ಬೋದು. ಸೊ ಇದು EF ಹೇಳೋದ್ರ ಪ್ರಕಾರ 2 ವರ್ಷದಿಂದ ಈ ಮೊಬೈಲ್ ಯೂಸ್ ಮಾಡ್ತಾನೆ Realme 8ನ, ಬಟ್ ಅವಾಗ ಯಾವುದೇ ರೀತಿಯಲ್ಲಿ ಇಶ್ಯೂಸ್ ಬಂದಿಲ್ಲ. ಇತ್ತೀಚೆಗೆ ಬಂದ್ಬಿಟ್ಟು ಅಂದರೆ 6 ತಿಂಗಳಿಂದ EF ಡಿಸ್ಪ್ಲೇ ಚೇಂಜ್ ಮಾಡಿಸಿದ್ದಂತೆ ಲೋಕಲ್ ಶಾಪ್ನಲ್ಲಿ. ಆಮೇಲೆ ಏನಂತಂದರೆ ಆಗ ಯೂಸ್ ಮಾಡುತ್ತೆ ಏನಂತಂದರೆ ಒನ್ ಟೈಮ್ ಹೀಟ್ ಆಯ್ದಂಗೆ ಐತೆ ಜೋಬೈಲ್ ಇಟ್ಕೊಂಡಾಗ, ಇದ್ದಕ್ಕಿದ್ದಂಗೆ ಅಂತಂದರೆ ಮೊಬೈಲ್ ಬ್ಲಾಸ್ಟ್ ಆಗೈತೆ ಅಂತ ಹೇಳ್ಬೋದು, ದೊಡ್ಡ ಲೆಕ್ಕ. ಸೊ ಅಲ್ಲಿ ಪ್ರೈವೇಟ್ ಪಾರ್ಟ್ಸ್ ಇರ್ತವೆ, ಸ್ವಲ್ಪ ಹುಷಾರಾಗಿ ಇರಬೇಕು. ನಮ್ಮದೇನು ಹುಷಾರೇನಿಲ್ಲ ಪಾಪ, ಟೈಮ್ ಹಂಗಿರುತ್ತೆ, ಏನು ಮಾಡೋಕ್ಕೆ ಬರೋಲ್ಲ. ಸೊ ವೆದರ್ ಸಹ ಹಂಗೆ ಇರುತ್ತೆ, ಫುಲ್ಲು ಹೀಟ್ ಇರುತ್ತೆ, ಏನು ಮಾಡೋಕ್ಕೆ ಬರೋಲ್ಲ. ಸ್ವಲ್ಪ ಹುಷಾರಾಗಿರೋ ಬ್ರದರ್ಸ್. ಏನಂತ ಆಲ್ಮೋಸ್ಟು ಬಿಸಿಲಿನಲ್ಲಿ ಯೂಸ್ ಮಾಡೋಕೆ ಹೋಗ್ಬೇಡಿ ಮೊಬೈಲ್ಸ್ನ. ಹಾಗೆ ಬಂದ್ಬಿಟ್ಟು ಚಾರ್ಜಿಂಗ್ ಇಟ್ಕೊಂಡು ಕಾಲ್ಸು, ಹಾಗೆ ಬಂದ್ಬಿಟ್ಟು ಮೂವೀಸ್ ಯಾವುದೇ ರೀತಿಯಲ್ಲಿ ನೋಡೋಕೆ ಹೋಗ್ಬೇಡಿ. ಸ್ವಲ್ಪ ಹುಷಾರು ಬ್ರದರ್ಸ್. ಮತ್ತು ನಿಮ್ಮ ನಂಬಿಕೆ ಭಾಳಷ್ಟು ಜನ ಇರ್ತಾರೆ, ನಾವು ಸ್ವಲ್ಪ ಹುಷಾರು. ಇದು ಬಂದ್ಬಿಟ್ಟು ಸೀರಿಯಸ್ ಮ್ಯಾಟ್ರು, ಸ್ವಲ್ಪ ಕೇರ್ಫುಲ್ಲಾಗಿ ತಲೆ ಇಟ್ಕೊಳ್ಳಿ, ಮರಿಬೇಡಿ. ಇನಿಷಿಯಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ವಾಟ್ಸಪ್ ಕಡೆಯಿಂದ ವಾಟ್ಸಪ್ ಒಂದು ಎಲ್ಲರಿಗೆ ಅಲರ್ಟ್ ಕೊಟ್ಟಾಯ್ತು ಅಂತ ಹೇಳ್ಬೋದು. ಸ್ವಲ್ಪ ಹುಷಾರು ಪ್ರತಿಯೊಬ್ಬರು. ನಿಮ್ಗೆ ಏನಾದರೂ ಈ ಥರ ಸ್ಟಾರ್ಟಿಂಗ್ ಈ ಮೊಬೈಲ್ಸ್ ನಂಬರಿಂದ ನಿಮ್ಗೆ ಏನೋ ಕಾಲ್ಸ್ ಅಥವಾ ಮೆಸೇಜಸ್ ಬಂದಾಗ ವಾಟ್ಸಪ್ನಲ್ಲಿ ನೀವಂತ ಸ್ವಲ್ಪ ಹುಷಾರಾಗಿರ್ಬೇಕು. ಇವು ಬಂದ್ಬಿಟ್ಟು ಸ್ಕ್ಯಾಮ್ ಕಾಲ್ಸು ಆಗಿ ಬಂದ್ಬಿಟ್ಟು ಸ್ಕ್ಯಾಮ್ ಮೆಸೇಜಸ್ ನಿಮ್ಗೆ ಕಳಿಸ್ತಿರ್ತವೆ. ಸೊ ಯಾವ ರೀತಿಯಲ್ಲಿ ಅಂತಂದರೆ ಇವಾಗ ನೋಡ್ಕೋಬೋದು, ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ +82 +60 62 ಈ ಥರ ನಿಮಗೆ ಸ್ಟಾರ್ಟಿಂಗ್ ಏನಾದರೂ ನಂಬರ್ಸಿಂದ ಬಂದರೆ. ಸೊ ಇವೇ ನಂಬರ್ಸ್ ಎಲ್ಲ ಬೇರೆ ನಂಬರ್ಸಿಂದ ನಾವು ಬರ್ತಿರ್ತಾವೆ. ಪ್ಲಸ್ ಒಟ್ಟು ನಮ್ಮ ಕಂಟ್ರಿ ಕೋಡ್ ಇಲ್ಲಂಗೆ ಯಾವಾದರೂ ಬಂದರೆ ಸ್ವಲ್ಪ ಹುಷಾರು. ಓಕೆ, ನಾವೆಲ್ಲ ಸ್ಕ್ಯಾಮರ್ಸ್ ಆಗಿರ್ತವೆ. ಏನಂತಂದ್ರೆ ಸೇಮ್ ಈ ನಂಬರಿಂದ ಒಬ್ಬ ಹೆಂಗೆ ಏನಂತಂದರೆ, ಬೆಂಗಳೂರಲ್ಲಿ ಒಬ್ಬ ವರ್ಕರ್ ಉದಿತಾ ಪಾಲ್ ಅಂತ ಯಮ್ಮ ಬಂದ್ಬಿಟ್ಟೆ ಅಂತ ಫಿನ್ಟೆಕ್ ಪ್ಲಾಟ್ಫಾರ್ಮ್ ಕೋ ಫೌಂಡರ್ ಅಂತ ಹೇಳ್ಬೋದು ಯಮ್ಮ. ಸೊ ಎಮ್ಗೆ ಅಂತಂದ್ರೆ ಒಂದು ಸ್ಕ್ಯಾಮ್ ಮೆಸೇಜ್ ಹಾಕಿದ್ರೆ ಅಂತ ಹೇಳ್ಬೋದು ವಾಟ್ಸಪ್ನಲ್ಲಿ. ನೋಡ್ಬೋದು ಎಮ್ಮ ಯಾವ ರೀತಿಯಲ್ಲಿ ಚಾಟ್ ಮಾಡಿದ್ರೆ ಸ್ಕ್ಯಾಮರ್ಸ್ ಜೊತೆ ಅಂತ. ಇದೊಂದು ಫನ್ನಿ ಟ್ವೀಟು. ಅವ್ರೇನು ಸ್ಕ್ಯಾಮರ್ಸ್ ಏನು ಹೇಳಿದಾರೆ ಅಂತಂದರೆ, ನಾನು ಕೆಲವೊಂದು ನಿಮಗೆ ಏನೋ 3 ಟಾಸ್ಕ್ ಕೊಡ್ತೀನಿ, ಆ ಟಾಸ್ಕ್ಗಳು ಮಾಡಿಬಿಟ್ರೆ ನಿಮಗೆ ಅಂತಂದರೆ ಆ ಟಾಸ್ಕ್ಗಳು ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಅವಾಗ ನಿಮಗೆ ಅಮೌಂಟ್ ಹಾಕ್ತೀವಿ ನಿಮ್ಮ ಅಕೌಂಟ್ಗೆ ಅಂತ. ಸೊ ಆ ರೀತಿ ಅಂತಂದರೆ ಸ್ಕ್ಯಾಮ್ ಮಾಡಿದ್ದಾರೆ. ಓಕೆನಾ. ಇದ್ದಕ್ಕಿದ್ದಂಗೆ ಏನಂತಂದರೆ ಆಯಮ್ಮ ಓಕೆ ಎಲ್ಲ ಮಾಡ್ತೀನಿ ಅಂತೇಳಿ ನಂಬಿ, ಅಂದರೆ ಜಸ್ಟ್ ಆ್ಯಕ್ಟಿಂಗ್ ಅಷ್ಟೇ ನಂಬಿ ಏನಂತಂದರೆ ಅವರು ಫಸ್ಟ್ ಟಾಸ್ಕ್ ಕೊಡ್ತಾರೆ. ನೀವು ಯೂಟ್ಯೂಬ್ನಲ್ಲಿ ಮಿನಿಮಮ್ ಬಂದ್ಬಿಟ್ಟು 10 ಸೆಕೆಂಡ್ ನಾವು ಲಿಂಕ್ ಕಳಿಸ್ತೀವಿ, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ನಲ್ಲಿ ನಿಮ್ಮಂತ 10 ಸೆಕೆಂಡ್ ವೀಡಿಯೋ ನೋಡಿ ನಿಮ್ಗೆ ಕರೆಕ್ಟಾಗಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ನಮ್ಗೆ ಹಾಕ್ಬಿಟ್ರೆ, ಸೊ ಅದು ಫಸ್ಟ್ ಟಾಸ್ಕು. ಹಾಗೆ ಬಂದ್ಬಿಟ್ಟು ಸೆಕೆಂಡ್ ಟಾಸ್ಕು. ಆ ಥರ ಎಲ್ಲ ಏನು ಕಂಪ್ಲೀಟ್ ಮಾಡಿ ಟ್ವಿಟರ್ನಲ್ಲಿ ಅಂತಂದ್ರೆ ಮುಖಾಮುಖಿ ಆಗ್ಯಾರ ಪ್ರೊಫೈಲ್ಸು. ಸೊ ಈ ರೀತಿಯೆಲ್ಲ ಸ್ಕ್ಯಾಮ್ಸ್ ಆಗ್ತಿರ್ತಾರೆ. ಇವ್ರನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಅಂತ ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿದಾಳೆ ಅಮ್ಮ. ಸೊ ಈ ರೀತಿಯೆಲ್ಲ ಸ್ಕ್ಯಾಮ್ಸ್ ಆಗ್ತಿರ್ತಾವೆ, ಸ್ವಲ್ಪ ಹುಷಾರು. ಯಾವುದೇ ರೀತಿಯಲ್ಲಿ ಮೋಸ ಹೋಗಿಲ್ಲ, ಬಟ್ ಎಲ್ಲರಿಗೆ ಅಲರ್ಟ್ ಕೊಡೋದಕ್ಕಾಗಿ ಈ ಥರ ಎಲ್ಲ ಮಾಡಿದಾರಂತೆ. ಸ್ವಲ್ಪ ಹುಷಾರು ಬ್ರದರ್ಸ್. ನಿಮ್ಗೆ ಏನಾದರೂ ಈ ಥರ ಸ್ಕ್ಯಾಮ್ಸ್ ಬಂದರೆ ಸ್ವಲ್ಪ ಅಲರ್ಟ್ ಆಗಿರಿ. ಇನಿಷಿಯಲಿ ನೆಕ್ಸ್ಟ್ ಟೆಕ್ನೆಸ್ ನಮಗೆ ಅಂದ್ರೆ Realme ಕಡೆಯಿಂದ Realme 11 ಸೀರೀಸ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿ ರೆಡಿ ಆಗ್ತಿದ್ದಾವೆ ಆಲ್ರೆಡಿ. ಸೊ ನಮಗೆ ಪೋಸ್ಟರ್ ಮುಖಾಂತರ ನೀವು ತಿಳ್ಕೊಬೋದು. ಇನ್ನು ಡೇಟ್ ಏನು ರಿವೀಲ್ ಮಾಡಿಲ್ಲ, ಕಮಿಂಗ್ ಸೂನ್ ಅಂತ ಸ್ಕ್ರೀನ್ ಮೇಲೆ ಹಾಕವ. ಇನಿಷಿಯಲಿ ನೆಕ್ಸ್ಟ್ ಟೆಕ್ನೆಸ್ ನಮಗೆ ನೋಕಿಯಾ ಕಡೆಯಿಂದ ನೋಕಿಯಾ C22 ಈ ಮೊಬೈಲ್ಸ್ ನಮಗೆ ಅಂತಂದರೆ ಇನ್ನು ಕೆಲವೇ ದಿನದಲ್ಲಿ ಇನ್ನೊಂದು 2 or 3 ಡೇಸ್ ನಮಗೆ ಏನು ಗೊತ್ತಾಗುತ್ತೆ ಈ ಮೊಬೈಲ್ಸ್ ಯಾವಾಗ ಲಾಂಚ್ ಆಗ್ತಾವೆ ಅಂತ. ಎಕ್ಸಾಕ್ಟ್ಲಿ ಸ್ಪೆಸಿಫಿಕೇಶನ್ಸ್ ಏನು ಗೊತ್ತಿಲ್ಲ, ಬಟ್ ಅಂತಂದರೆ ಇನ್ನು ಕೆಲವೇ 2-3 ದಿನದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾವಾಗ ಲಾಂಚ್ ಮಾಡ್ತಾರೆ. ಇನಿಷಿಯಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಪೋಕೋ ಕಡೆಯಿಂದ ಪೋಕೋ F5 5C ಈ ಮೊಬೈಲ್ನ ಬಂದ್ಬಿಟ್ಟು ನಮಗೆ ನಿನ್ನೆ ಲಾಂಚ್ ಆಗೈತೆ. ಓಕೆ, ನೀವು ಎಕ್ಸಾಕ್ಟ್ಲಿ ಸ್ಪೆಸಿಫಿಕೇಶನ್ ನೋಡ್ಕೋಬಹುದು. ಸಖತ್ತಾಗಿದೆ ಸ್ಪೆಸಿಫಿಕೇಶನ್ಸ್. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 7+ Gen 2 ಈ ಪ್ರೊಸೆಸರಿಂದ ಬರ್ತೈತೆ. ಇದರಲ್ಲಿ Antutu ಬೆಂಚ್ ಮಾರ್ಕ್ಸ್ ಬಂದ್ಬಿಟ್ಟೆ ಅಪ್ರಾಕ್ಸಿಮೇಟ್ಲಿ 9,68,000 ಸಮಥಿಂಗ್ ಏನಂತಂದರೆ ಬೆಂಚ್ ಮಾರ್ಕ್ಸ್ ಇದಾವೆ. ಸಖತ್ತಾಗಿದೆ ಬೆಂಚ್ ಮಾರ್ಕ್ಸು. ಓಕೆನಾ. ಹಾಗೆ ಬಂದ್ಬಿಟ್ಟು ಅಂತಂದರೆ ಈ ಮೊಬೈಲ್ ನಮಗೆ OLED ಡಿಸ್ಪ್ಲೇಯಿಂದ ಬರ್ತೈತೆ. LPDDR5 RAM UFS 3.1 ಇಂದ ಬರ್ತೈತೆ. ನಮಗೆ 12 5G ಬ್ಯಾಂಡ್ಸ್ ಇರ್ತವೆ. ನೋಡ್ಕೋಬೋದು ಸ್ಪೆಸಿಫಿಕೇಶನ್ ಡಿಸ್ಪ್ಲೇ ಮೇಲೆ ಕಾಣುತ್ತೆ ಏನಂತ ಕತೆ.
ಸೊ ನಮಗೆ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ಅಂದರೆ ಈ ಮೊಬೈಲ್ ಬಂದ್ಬಿಟ್ಟು ಇದು ಫಸ್ಟ್ ಸೇಲಲ್ಲಿ ನಮಗೆ ಅಂತಂದರೆ 8GB RAM 256GB ವೇರಿಯಂಟ್ ಬಂದ್ಬಿಟ್ಟು ಒಂದು 26,999 ಅಂತ ಸೇಲ್ ಮಾಡ್ತಿದ್ದಾರೆ. ನಿಮಗೆ 12GB RAM 256GB ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 31,000ಕ್ಕೆ ಸೇಲ್ ಮಾಡ್ತಿದ್ದಾರೆ ಫಸ್ಟ್ ಸೇಲಲ್ಲಿ ಮಾತ್ರ. ನಮಗೆ ಸೆಕೆಂಡ್ ಸೇಲಲ್ಲಿ ಬಂದ್ಬಿಟ್ಟು ಅಂತಂದರೆ ಒಂದು 30,000 ಇರುತ್ತೆ. ಅಂದರೆ 8GB RAM 256GB ಐತಲ್ಲ ಅದು ಬಂದ್ಬಿಟ್ಟು ಅಂತಂದರೆ 30,000 ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಅಂದರೆ ಅದಕ್ಕಿಂತ ಇನ್ನೊಂದು 3,000 ಜಾಸ್ತಿ ಇರುತ್ತೆ, ಬಟ್ ಇನ್ನೇನಿಲ್ಲ 12GB ವೇರಿಯಂಟು. ಸೊ ನೋಡಿ ನೀವೇನಾದ್ರು ತಗೋಬೇಕಂದ್ರೆ ತಗೋಬೋದು, ಬಟ್ ನಮಗೆ ಅಂತಂದರೆ ಅದರಲ್ಲಿ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರಲ್ಲ ಮೊಬೈಲು, ಅದೇ ಬೇಜಾರು. ಒಂದು 15-16 ಮೊಬೈಲ್ ಅಂತ ಅನಿಸುತ್ತೆ. ಬ್ಯಾಗ್ ಬಂದ್ಬಿಟ್ಟು ಕ್ಯಾಮ್ರಾ ಮಾಡಲ್ಸ್ ಅಷ್ಟೊಂದು ಏನು ಸರಿಯೇ ಇಲ್ಲ. ನಾನು ಹೇಳ್ತಿದ್ದೀನಿ ನೋಡಿ, ಅಷ್ಟೊಂದು ಅದೇನಂತಾರಲ್ವ ಒಂಥರ ಖುಷಿ ಕೊಡಲ್ಲ, ಒಂಥರ ಅದೇನೋ ಕಲ್ತಂಡು ಕುಡ್ದಂಗೆ ಇರುತ್ತೆ ಒಳಗಡೆ ಕ್ಯಾಮ್ರಾ. ಹಿಂದೆ ಬ್ಯಾಗ್ ಬಂದ್ಬಿಟ್ಟು ಅಂದರೆ ಹಿಂದೆ ಬ್ಯಾಕ್ ಪ್ಯಾನಲ್ ಇರುತ್ತೆ, ಅವ್ರು ಸೇಮ್ ಏನಂತಂದರೆ ಇರುತ್ತೆ. ಓಕೆನಾ, ಯಾವುದೇ ರೀತಿಯಲ್ಲಿ ಬಂಪು ಹೈಟ್ನಲ್ಲಿ ಇರೋಲ್ಲ, ಯಾವುದೇ ರೀತಿಯಲ್ಲಿ ಇರೋಲ್ಲ. ಸೊ ಈ ರೀತಿ ಇರುತ್ತೆ ಮೊಬೈಲು, ಬಟ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೈತೆ, ಒಳಗೆ ಸ್ಪೆಸಿಫಿಕೇಶನ್ ಚೆನ್ನಾಗಿದಾವೆ. ಸೊ ನೋಡಿ ಏನು ಮಾಡೋಕ್ಕೆ ಬರೋಲ್ಲ ನನಗೆ ಅಷ್ಟೊಂದು. ಇದು ಬ್ಯಾಗ್ ಡಿಸೈನ್ ಅಂದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದೇ ಬಂದ್ಬಿಟ್ಟು ಇದು ಎಕ್ಸಾಕ್ಟ್ಲಿ ಏನಂತಂದರೆ ಇವಾಗ ರೆಡ್ಮಿ ನೋಟ್ 12 ಟರ್ಬೋ ಇತ್ತಲ್ಲ, ಸೇಮ್ ಇಟ್ ಈಸ್ ಅಂತ ಇವೆ ಸ್ಪೆಸಿಫಿಕೇಶನ್ಸಿಂದ ಬರ್ತಿರೋದು. ಚೈನಾದ ರೆಡ್ಮಿ ನೋಟ್ 12 ಟರ್ಬೋ ಈ ರೀತಿಯಲ್ಲಿ ಅಂದರೆ ಲಾಂಚ್ ಆಗಿತ್ತು ಚೈನಾದಲ್ಲಿ. ಇವಾಗ ನಮ್ಮ ಇಂಡಿಯಾದಲ್ಲಿ ಅಂತಂದರೆ ಪೋಕೋ F5 5G ಆಗಿ ನಮಗೆ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡಿ ನೀವೇನಾದ್ರು ತಗೋಬೇಕು ಅನ್ಕೊಂಡಿದ್ರೆ ನಾನು ಮೋಸ್ಟ್ ಆಫ್ ದ ನಾನು ಸಜೆಸ್ಟ್ ಮಾಡಲ್ಲ. ಇದೇ ಪ್ರೈಸ್ನಲ್ಲಿ ಇನ್ನೂ ಬೆಂಕಿ ಮೊಬೈಲ್ಸ್ ಬರ್ತವೆ ಅಂತ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ, ವಿಡಿಯೋಸರ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮೊಬೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್. ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.